ಹಲೋ ಎಲ್ಲರಿಗೂ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು. ಯಾರೆಲ್ಲ ಈ ಕತೆನ ಓದಬೇಕು ಅಂತ ಇಷ್ಟಪಡ್ತೀರಾ, ಡಿಸ್ಕ್ರಿಪ್ಷನ್ ಕೆಳಗಡೆ ಟ್ರಾನ್ಸ್ಕ್ರಿಪ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಕತೆ ಪೂರ್ತಿ ಬರವಣಿಗೆ ರೂಪದಲ್ಲಿ ಮತ್ತು ನನ್ನ ಧ್ವನಿನೂ ಕೂಡ ನಿಮಗೆ ಸಿಗುತ್ತದೆ. ಋಣಾನುಬಂಧ ಭಾಗ 29. ನಾರಾಯಣಗೌಡರು ಮತ್ತು ಸುಲೋಚನ ನವನೀತ್ ಮತ್ತು ಶ್ರುತಿನ ಇಲ್ಲೇ ಬಿಟ್ಟೋಗೋ ಯೋಚನೆಯಲ್ಲಿ ಇರ್ತಾರೆ. ಹಾಗೆ ಇತ್ತ ಅನುರಾಧ ಊಟಕ್ಕೆ ಕೂತು ಒಂದು ತುತ್ತನ್ನು ಊಟ ಮಾಡ್ದಾನೆ ಬಾಯಿಗಾಕಿದ ತುತ್ತು ಕೂಡ ಒಂಥರ ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ಇದನ್ನು ಗಮನಿಸಿದ ನವನೀತ್, ಯಾಕಮ್ಮ ಇಷ್ಟೊಂದು ಇದು ಮಾಡ್ತಾ ಇದ್ದೀರಾ, ಹೊಟ್ಟೆಗೆ ಊಟ ತಿಂದಿಲ್ಲ ಅಂತಂದರೆ ನಿಮ್ಮ ಆರೋಗ್ಯ ಸ್ಥಿತಿ ಏನಾಗುತ್ತೆ, ನೀವು ನೆನ್ನೆಯಿಂದ ಊಟ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ನಾವಿದ್ದೇ ಈ ರೀತಿ ಆಡ್ತಾ ಇದ್ದೀರಾ, ನಾವಿಲ್ಲದೆ ನೆನ್ನೆ ಮೊನ್ನೆ ಎಲ್ಲ ನೀವು ಯಾವ ರೀತಿ ಇದ್ರಿ, ಅಡುಗೆ ಮಾಡಿದ್ರಾ ಅಥವಾ ಊಟ ಮಾಡಿದ್ರಾ, ಅಪ್ಪಂಗಾದರೂ ಊಟ ಹಾಕ್ಕೊಟ್ರಾ, ಇಷ್ಟೊಂದು ಚಿಂತೆ ಬೇಡಮ್ಮ, ಮನುಷ್ಯನಿಗೆ 1000 ತೊಂದರೆಗಳು ಬಂದರೂ ಕೂಡ ಹಸುವನ್ನು ತಡ್ಕೋಬಾರ್ದು, ಯಾವಾಗಲೂ ಊಟ ಮಾಡಿದ್ರೆ ಒಂದು ಸಮಾಧಾನ ಕೂಡ ಇರುತ್ತೆ, ಹಸ್ಕೊಂಡಿದ್ದಷ್ಟು ಜಾಸ್ತಿ ಚಿಂತೆಗಳು ನೋವುಗಳು ಜಾಸ್ತಿ ಕಾಡ್ತಾ ಇರ್ತವೆ ಅಮ್ಮ, ಯಾವುದೇ ಬೇಜಾರು ಕೋಪ ಏನೇ ಇದ್ದರೂ ಕೂಡ ಹೊಟ್ಟೆ ಮೇಲೆ ತೋರಿಸ್ಬೇಡಿ, ಯಾವತ್ತೂ ನೀವು ಊಟ ಬಿಡಬಾರ್ದು, ಊಟ ಮಾಡಿ ಅಂತ ಹೇಳಿ ತನ್ನ ಕೈಯಾರೆ ಅವರಿಗೆ ತಿನ್ಸೋಕೆ ಬರ್ತಾನೆ. ಅನುರಾಧ, ಬೇಡಪ್ಪ ತಿಂತೀನಿ ಪರವಾಗಿಲ್ಲ, ಯಾಕಮ್ಮ ತಿನ್ನಿ ಅಮ್ಮ, ನಿಮ್ಮ ಮಗ ಅಂತ ಅಂದ್ಕೊಳ್ಳಿ ಅಮ್ಮ, ನಾನು ನಿಮ್ಮ ಮಗನೇ ಇನ್ಮೇಲೆ, ನಿಮಗೂ ಮಗ ಅವರಿಗೂ ಮಗ, ನನಗೆ ಇನ್ಮೇಲೆ ಒಬ್ಬರು ಅಪ್ಪ ಅಮ್ಮ ಅಲ್ಲ, ಇಬ್ಬರು ಅಮ್ಮ ಇಬ್ಬರು ಅಪ್ಪಂದರು, ಇದೇ ರೀತಿ ನಾನು ಕೂಡ ಬದುಕ್ತೀನಿ, ನೀವು ಕೂಡ ನನ್ನನ್ನು ಮಗ ಅಂತ ಒಪ್ಕೊಳ್ಳಿ, ಅಳಿಯ ಅನ್ನೋ ಭಾವನೆನ ಬಿಟ್ಬಿಡಿ, ಮಗ ಅಂತ ಒಪ್ಕೊಂಡ್ರೆ ನನ್ನ ಕೈಯಲ್ಲೇ ತುತ್ತು ತಿನ್ನಿಸ್ಕೊಳ್ಳಿ ಅಂತ ಹೇಳಿ ಅನುರಾಧಾಗೆ ಅವನು ಕೈಯಾರೆ ತುತ್ತನ್ನ ತಿನ್ನಿಸ್ತಾ ಇರ್ತಾನೆ. ಅನುರಾಧ ಕೂಡ ನಿಜ ತುಂಬ ಎಮೋಷ್ನಲ್ ಆಗಿ ಬಿಹೇವ್ ಮಾಡ್ತಾಳೆ. ಹಾಗೆ ಎಲ್ಲರೂ ಊಟ ಆದ ನಂತರ ಶ್ರುತಿ ಮತ್ತು ನವನೀತ್ನ ಬಡಿಸಿ ಸ್ವಲ್ಪ ಅವರು ಕೂಡ ಊಟ ಮುಗಿಸಿ, ಸುಲೋಚನ ಇಲ್ಲೇ ಬಿಟ್ಟೋಗೋಣವ ನವನೀತ್ನ, ಏನು ಮಾಡೋದು, ತುಂಬ ಕಷ್ಟ ಆಗುತ್ತೆ ನನಗೂ ಅವನ್ನ ಬಿಟ್ಟಿರೋಕ್ಕೆ ಅಂತ ನಾರಾಯಣಗೌಡ್ರ ಜೊತೆ ಪರ್ಸ್ನಲ್ ಆಗಿ ಮಾತಾಡ್ತಾ ಇರ್ತಾಳೆ. ನಾರಾಯಣಗೌಡರು, ಕಷ್ಟ ಆಗುತ್ತೆ ಇಲ್ಲ ಅಂತಲ್ಲ, ಬಟ್ ಆದರೆ ಅವರಿರೋ ಸಿಚುವೇಷನಲ್ಲಿ ನಾವು ನವನೀತ್ ಶ್ರುತಿನ ಇಬ್ಬರೂ ಬಿಟ್ಟೋಗಲೇಬೇಕು. ಶ್ರುತಿನ ಬಿಟ್ಟೋದ್ರೆ ಏನು ಅನ್ಕೋತಾರೆ ಗೊತ್ತಾ, ನಮ್ಮ ಮಗಳು ಅದಕ್ಕೆ ನಮ್ಮ ಕಷ್ಟದಲ್ಲಿ ನಿಂತಿದ್ದಾಳೆ ಅಂತ ಅನ್ಕೋತಾರೆ. ಅಳಿಯ ಆದವನು ಕೂಡ ಮನೆಗೆ ಮಗನ ಸಮಾನನೇ, ಈಗ ನಮ್ಮ ಸೊಸೆನ ನಾವು ಹೇಗೆ ಮಗಳು ಅಂತ ಒಪ್ಕೋತೀವೋ ಹಾಗೆ ಅಲ್ವಾ, ನೀನೊಂದು 3-4 ದಿನ ಬಿಟ್ಟಿರೋಕ್ಕೆ ಕಷ್ಟ ಅಂತೀಯ, ಅವ್ರು ಅಷ್ಟು ವರ್ಷ ಸಾಕಿ ಬೆಳೆಸಿರೋ ಮಗಳನ್ನ ನಮ್ಮನೆಯಲ್ಲೇ ಬಿಟ್ಟಿರಲ್ವ, ನೀನು ಇಷ್ಟೊಂದು ಯೋಚನೆ ಮಾಡಿಬಿಡ, ಗೊತ್ತು ಎತ್ತಿ ಕರಳು ಸಂಕಟ ಇದ್ದೇ ಇರುತ್ತೆ ಅಂತ, ಬಟ್ ನಾವು 3 ದಿವಸಕ್ಕೆ 4 ದಿವಸಕ್ಕೆ ಬಂದು ಹೋಗ್ತಾ ಇರೋಣ, ನೀನು ಆರಾಮಾಗಿರು, ಜಾಸ್ತಿ ಟೆನ್ಷನ್ ತೊಗೋಬೇಡ. ಅವರು ಕೂಡ ಸ್ವಲ್ಪ ಸುಧಾರಿಸಿದ ಮೇಲೆ ನವನೀತ್ ವಾಪಸ್ ಬರ್ತಾನೆ. ಏನು ಮಾಡೋದು, ಅವರು ಕೂಡ ಹಳ್ಳಿಯಲ್ಲಿ ಬೆಳೆದು ಬಂದಿರೋರು, ಇವೆಲ್ಲನೂ ಬಿಟ್ಟು ಬಂದು ಇರೋಕ್ಕಾಗ, ನಾವೇ ಇದೇ ಸಿಚುವೇಷನಲ್ಲಿ ಇದ್ದಿದ್ರೆ ಕಂಪ್ನಿ ಮನೆ ಎಲ್ಲನೂ ಬಿಟ್ಟು ಬಂದು ಇಲ್ಲಿ ಇರ್ತಿದ್ವಾ, ಇರೋಕ್ಕಾಗ್ತಿರ್ಲಿಲ್ಲ ಅಲ್ವಾ, ಅದಕ್ಕೋಸ್ಕರ ನವನೀತ್ನ ಇಲ್ಲೇ ಬಿಟ್ಟು ಹೋಗೋಣ, ನೀನು ಜಾಸ್ತಿ ಟೆನ್ಷನ್ ತೊಗೋಬೇಡ ಸುಲೋಚನ, ಆಮೇಲೆ ನಿನ್ನ ಆರೋಗ್ಯ ಏನಾದರೂ ಹಾಳಾದರೆ ನವನೀತ್ಗೆ ಇಲ್ಲಿ ಟೆನ್ಷನು ಅಲ್ಲಿ ಟೆನ್ಷನು ಎಲ್ಲ ಟೆನ್ಷನು ಅವ್ನು ತಲೆ ತುಂಬಿದರೆ ಅವನು ಮನುಷ್ಯ ಆಗ್ತಾನೆ, ಅವನಿಗೂ ಕೂಡ ಸ್ವಲ್ಪ ಜವಾಬ್ದಾರಿ ಇಲ್ಲದೆ ಬೆಳೆದ ಹುಡುಗ ಈಗ ಎಲ್ಲ ಜವಾಬ್ದಾರಿನೂ ತಗೋತಾ ಇದ್ದಾನೆ ಅಂತಂದರೆ ಕಷ್ಟ ಆಗುತ್ತೆ, ಸ್ವಲ್ಪ ನೀನು ಆರಾಮಾಗಿ ಯೋಚನೆ ಮಾಡಿ ನೋಡು, ಸುಮ್ಮನೆ ದಿಢೀರಂತ ಏನೇನೋ ಯೋಚನೆ ಮಾಡಿ ಮನಸ್ಸಿಗೆ ತೊಂದರೆ ತಗೋಬೇಡ ಅಂತ ಹೇಳಿ ನಾರಾಯಣಗೌಡರು ಸುಲೋಚನಾಗೆ ಸಮಾಧಾನ ಮಾಡಿ ಒಳಗಡೆ ಬಂದು, ಸರಿ ಬೀಗ್ರೆ ನಾವಿನ್ನೂ ಹೊರಡ್ತೀವಿ, ನವನೀತ್ ನೀನು ಇಲ್ಲೇ ಇರೋ ಅಂತ ಹೇಳಿ ಹಾಗೆ ನವನೀತ್ನ ಸೈಡಿಗೆ ಕರೆದು, ನೀನು ನೋಡಪ್ಪ ಅವ್ರ ಮುಖದಲ್ಲಿ ನಗು ತರಿಸಿ ಅವರು ಆರಾಮಾದಮೇಲೆ ನೀನು ವಾಪಸ್ಸು ಊರಿಗೆ ಬಾ, ಹಾಗೆ ನಿಮ್ಮ ಲ್ಯಾಪ್ಟಾಪಲ್ಲಿ ಇರೋ ಕೆಲಸಗಳನ್ನ ಮಾಡು, ಹಾಗೆ ಜೊತೆಗೆ ಅವ್ರ ಜೊತೆ ಹೊಲಗದ್ದೆ ಮಗಳಿಗೆ ಹೋಗಿ ಅವ್ರ ಜೊತೆನೇ ಹೋಗಿ ಬಾ, ಅವ್ರಿಗೂ ಒಂಥರ ಸಮಾಧಾನ, ನನ್ನ ಮಗ ಇದ್ದಿದ್ರೆ ಈ ರೀತಿ ಈಗಲೂ ಕೊಟ್ಟು ನಿಂತ್ಕೋತಿದ್ನೇನೋ ಅಂತನೋ ಫೀಲ್ ಬರಬಾರ್ದು, ಆ ರೀತಿ ನೀನು ನೋಡ್ಕೋಬೇಕು ಸರಿನಾ. ನವನೀತ್, ಸರಿಯಪ್ಪ ಆಯಿತು, ನೀವು ಹೇಗೆ ಹೇಳ್ತೀರಾ ಹಾಗೆ ಅಂತ ಹೇಳಿ ಅಪ್ಪನ ಕಾಲಿಗೆ ಯಾವತ್ತೂ ಇಲ್ಲದೆ ಇರೋನು ಬಿದ್ದು ಆಶೀರ್ವಾದ ತಗೋತಾನೆ. ಹಾಗೆ ಸುಲೋಚನ ಕಾಲಿಗೂ ಕೂಡ ಬಿದ್ದು ಆಶೀರ್ವಾದ ತೆಗೆದುಕೊಂಡು, ಸರಿ ಅಂತ ಹೇಳಿ ಇಲ್ಲೇ ಇರ್ತೀನಿ, ಫೋನ್ ಮಾಡ್ತಾ ಇರ್ತೀನಿ, ಟೆನ್ಷನ್ ತೊಗೋಬೇಡ ಅಂತ ಸುಲೋಚನಾಗೆ ಹೇಳಿ ಸಮಾಧಾನ ಮಾಡಿ ಹಾಗೆ ಅಪ್ಕೊಂಡು, ಅಮ್ಮ ನಾನು ಬರ್ತಾ ಇರ್ತೀನಿ ಆವಾಗವಾಗ ನೀನು ಕೂಡ ಬನ್ನಿ ಅಂತ ಹೇಳಿ ಇಬ್ಬರನ್ನು ಕಳಿಸ್ಕೊಡ್ತಾರೆ. ಇತ್ತ ನವನೀತ್ ಮನೆಯಲ್ಲಿ ರಾಮೇಗೌಡರು ಅನುರಾಧಮ್ಮನ ಜೊತೆನೇ ಯಾವಾಗಲೂ ಇರೋಕ್ಕೆ ತುಂಬ ಇಷ್ಟಪಡ್ತಾ ಇರ್ತಾನೆ. ಹಾಗೆ ಅವ್ರ ಜೊತೆ ಯಾವಾಗಲೂ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಆ ದಿನ ರಾತ್ರಿ ರಾಮೇಗೌಡ್ರ ಜೊತೆನೇ ಮಲ್ಕೋತಾನೆ ಹೋಗಿ. ರಾಮೇಗೌಡರು, ಯಾಕಪ್ಪ ನೀನು ನನ್ನ ಜೊತೆ ಬಂದು ಮಲ್ಕೋತಾ ಇದೆಯಾ, ಹೋಗಪ್ಪ ನೀನು ರೂಮಲ್ಲಿ ಸಪ್ರೇಟಾಗಿ ಹೋಗಿ ಮಲ್ಕೋ, ನಾನು ಆರಾಮಾಗಿ ಮಲ್ಕೋತೀನಿ, ಯಾವುದಕ್ಕೂ ಟೆನ್ಷನ್ ತೊಗೋಬೇಡ ಸರಿನಾ. ನಾವು, ಇಲ್ಲಪ್ಪ ನನಗೂ ಕೂಡ ನಿಮ್ಮ ಜೊತೆ ಮಲ್ಕೊಂಡು ಆರಾಮಾಗಿರಬೇಕು, ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ಶ್ರುತಿ ಮತ್ತು ಅನುರಾಧಮ್ಮ ಕೂಡ ಸ್ವಲ್ಪ ಕಾಲ ಕಳೀಲಪ್ಪ, ನೀವು ಬನ್ನಿ, ಹೊರಗಡೆ ಹೋಗಿ ಮಲ್ಕೊಳ್ಳೋಕೆ ಮುಂಚೆ ಒಂದು ರೌಂಡ್ ತಿರ್ಗಾಡ್ಕೊಂಡು ಬರೋಣ, ಮನೆಯಲ್ಲಿ ಎಷ್ಟು ದಿವಸ ಹೀಗೆ ಕೂರ್ತೀರಾ ಅಂತ ಹೇಳಿ ಆ ಚಂದ್ರನ ಬೆಳಕಲ್ಲಿ ರಾಮೇಗೌಡರು ನವನೀತ್ ಕೂಡ
ವಾಕ್ ಮಾಡ್ತಾ ಇರ್ತಾರೆ. ವಾಕ್ ಮಾಡ್ತಾ ಮಾತಾಡ್ತಾ ರಾಮೇಗೌಡರು, ನನಗೆ ನಿಜವಾಗ್ಲೂ ತುಂಬ ಖುಷಿಯಾಗ್ತಿದೆಯಪ್ಪ. ಯಾರ ಮನೆಯ ಒಳಿಯಂದರೂ ಕೂಡ ಈ ಮಟ್ಟಕ್ಕೆ ಬಂದು ನಿಂತ್ಕೊಂಡು ಅವ್ರ ಅತ್ತೆ ಮಾವನ್ನ ಕಷ್ಟ ಸುಖ ವಿಚಾರಿಸಿರೋದನ್ನೇ ನೋಡಿಲ್ಲ. ಬಟ್ ನನ್ನ ಅಳಿಯಾಗಿ ನೀನು ಇಷ್ಟೊಂದೆಲ್ಲ ಮಾಡ್ತಾ ಇದೆಯಲ್ಲ, ಅದಕ್ಕೆ ತುಂಬ ನನಗೆ ಹೆಮ್ಮೆ ಕೂಡ ಇದೆ. ಆದರೆ ಈ ನೋವು ಬರಬಾರ್ದಾಗಿತ್ತು ಕಣೋ. ಇದನ್ನೆಲ್ಲ ಎಂಜಾಯ್ ಮಾಡ್ಬೋದಾಗಿತ್ತು ನಾವು. ಅಳಿಯ ಮಾವ ಅನ್ನೋ ಹಾಗೆ ಅಲ್ಲ, ಫ್ರೆಂಡ್ಸ್ ಥರ ಇರ್ಬೋದಾಗಿತ್ತಲ್ವ. ನವನೀತ್, ಇವಾಗಲೂ ಯಾಕಪ್ಪ ಅಳಿಯ ಅಂತ ಅಂತೀರಾ? ಇವಾಗಲೂ ನಾವು ಫ್ರೆಂಡ್ಸೇ, ಅಪ್ಪ ಮಗನೇ ಯಾವಾಗಲೂ ಕೂಡ. ನೀವು ಬನ್ನಿ ಹಾಗೆ ತಿರ್ಗಾಡ್ಕೊಂಡು ಬರೋಣ. ಈ ಬೆಳ್ದಿಂಗ್ಳಲ್ಲಿ ಹಾಗೆ ಈ ತಂಪಾದ ಗಾಳಿಯಲ್ಲಿ ಸ್ವಲ್ಪ ಸುತ್ತಾಡಿದ್ರೆ ಮನಸ್ಸು ಕೂಡ ಫ್ರೆಶ್ ಆಗುತ್ತೆ, ಮೈಂಡು ಕೂಡ ಫ್ರೆಶ್ ಆಗುತ್ತೆ, ಆರಾಮ್ ಅನಿಸುತ್ತೆ. ಹಾಗೆ ಬಾಡಿಗೆ ರಿಲೀಫ್ ಕೂಡ ಆಗುತ್ತೆ. ತಿರ್ಗಾಡ್ಕೊಂಡು ಹೋಗಿ ಮಲ್ಕೊಂಡ್ರೆ ನಿದ್ದೆ ಕೂಡ ಬರುತ್ತೆ. ನೀವು ನಿದ್ದೆಗೆಟ್ಟು ಸ್ವಲ್ಪ ನಿಮ್ಮ ಕಣ್ಗಳೆಲ್ಲ ಊತ ಬಂದ ಹಾಗಾಗಿದೆ, ಸಾಕು ನಿದ್ದೆಗೆಟ್ಟಿದ್ದು, ಇನ್ಮೇಲೆ ನೆಮ್ಮದಿಯಿಂದ ನಿದ್ದೆ ಮಾಡೋದನ್ನ ಕಲೀರಿ ಅಂತ ಹೇಳಿ ಹಾಗೆ ಸುತ್ತಾಡಿಕೊಂಡು ಮಾತಾಡಿಕೊಂಡು ಬಂದು ಮಲ್ಕೋತಾರೆ. ಇತ್ತ ಅನುರಾಧ, ಶ್ರುತಿ ಇಬ್ಬರು ಒಬ್ಬ ಅಪ್ಪಿಕೊಂಡು ಅಳ್ತಾ ಶ್ರುತಿ, ಅಮ್ಮ ನೀನು ಯಾಕಮ್ಮ ಇಷ್ಟೊಂದು ಅಳ್ತೀಯ? ಪ್ಲೀಸ್ ಅಮ್ಮ ಅಳಬೇಡ. ಅನುರಾಧ, ನಾನು ಏನೇ ಪಾಪ ಮಾಡಿದ್ದೆ, ಏನೇ ಕಮ್ಮಿ ಮಾಡಿದ್ದೆ? ಅವಳು ಹೇಳ್ದಾಗೆಲ್ಲ ಕೇಳ್ತಿದ್ವಲ್ಲೇ. ಅವಳು ಎದ್ದೇಳಿದ್ರು 9 ಗಂಟೆಗೆ ಎದ್ದೇಳಿದ್ರು, ಸರಿ ಅಂತ ಸುಮ್ಮನೆ ಆಗ್ತಿದ್ನಲ್ಲೇ. ನಿಮಗೇನು ಗೊತ್ತಿಲ್ಲ ಅಂತ ಕೊನೆಗೆ ಗೊತ್ತಿಲ್ಲದಾಗೆ ಮಾಡಿ ಹೊಟ್ಟೋದ್ಲಲ್ಲೇ. ಇಷ್ಟೊಂದು ನೋವು ಕೊಡ್ತಾಳೆ ಅಂತ ಗೊತ್ತಿದ್ರೆ ಅವಳು ಹುಟ್ಟಿದಾಗಲೇ ಕತ್ತಿಸ್ಕಿ ಸಾಯಿಸ್ಬಿಡ್ಬೇಕಾಗಿತ್ತು ಕಣೆ. ನಾನು ಎಂಥ ತಪ್ಪು ಮಾಡಿದೆ ಇವತ್ತು. ನಿನ್ನಪ್ಪ 4 ಜನದ ಮುಂದೆ ತಲೆ ಎತ್ತಿ ತಿರುಗಾಡದೇ ಇರೋ ಹಾಗೆ ಮಾಡಿಬಿಟ್ಲಲ್ಲೇ. ನಿನ್ನ ಮದುವೆನ ಹೇಗೇಗೋ ಮಾಡಬೇಕು ಅಂತ ನಿಮ್ಮಪ್ಪ ಆಸೆ ಇಟ್ಕೊಂಡಿದ್ರು, ಬಟ್ ಹೀಗಾಗೋಯ್ತಲ್ಲೇ. ನಿಜವಾಗ್ಲೂ ಇವರಂಥ ಬೀಗರು ಸಿಕ್ಕಿರೋದಕ್ಕೇನೋ ಸರಿ, ಏನಾದರೂ ಜೋರು ಮಾಡೋ ಬೀಗರು ಸಿಕ್ಕಿದಿದ್ರೆ ನಿಮ್ಮ ಅಪ್ಪನ ಪರಿಸ್ಥಿತಿ ಇವತ್ತು ನೆಲ ಕಚ್ಚಿ ನಿಂತಿರೋದು ಕಣೆ. ಏನೇ ಮಾಡೋದು, ಈ ರೀತಿ ಪರಿಸ್ಥಿತಿಗೆ ತಂದ್ಲಲ್ಲ ಇವಳು. ಊರು ಜನ ಎಲ್ಲ ಎಷ್ಟೊಂದು ಮಾತಾಡಿದ್ರೆ ನಾಳೆ ದಿನ ನಿಮ್ಮಪ್ಪ ತಲೆ ಎತ್ಕೊ ತಿರ್ಗಾಡೋಕ್ಕೆ ಇಲ್ದಂಗಿರುವಂಗೆ ಮಾಡಿಬಿಟ್ಲಲ್ಲೇ. ಇವಳನ್ನ ಹೇಗೆ ಕ್ಷಮಿಸೋದು? ಇವಳಿಗೆ ದೇವರು ಒಳ್ಳೇದಾದರೂ ಮಾಡ್ತಾನ? ಅಪ್ಪ ಅಮ್ಮನ ಇಷ್ಟೊಂದು ಹೊಟ್ಟೆ ಉರ್ಸೋ ಇವಳಿಗೆ ಯಾವತ್ತಾದರೂ ಒಳ್ಳೇದಾಗುತ್ತಾ? ಶ್ರುತಿ, ಹಾಗೆಲ್ಲ ಮಾತಾಡಬೇಡಮ್ಮ. ಏನೋ ಕೆಟ್ಟಗಳಿಗೆ ಏನೋ ಆಗಬೇಕಾಗಿತ್ತು, ಏನೋ ಆಗೋಯ್ತು, ಏನು ಮಾಡೋಕ್ಕಾಗುತ್ತೆ? ನಮ್ಮ ಹಣೆ ಬರಗಳು ಚೆನ್ನಾಗಿರಲಿಲ್ಲ ಅನಿಸುತ್ತೆ. ದೇವರೇ ಕಾಪಾಡಬೇಕು ಇನ್ನು ಮುಂದಕ್ಕೂ ಕೂಡ. ಎಲ್ಲಿದ್ದಾನೆ ದೇವರು? ಕಾಪಾಡೋದು ಏನು ಕಾಪಾಡ್ತಾನೋ ಗೊತ್ತಿಲ್ಲ. ಬಟ್ ಆದರೆ ಅವಳನ್ನ ಕೇಳಿ ಎಂಗೇಜ್ಮೆಂಟಲ್ಲಿ ಯಾವತ್ತೂ ಅವಳು ಡಲ್ಲಾಗಿದ್ದದನ್ನೇ ನೋಡಿಲ್ಲ. ಅಷ್ಟೊಂದು ಖುಷಿಯಾಗಿದ್ಲು. ಆದರೂ ಈ ರೀತಿ ಯಾಕೆ ಮಾಡಿದ್ಲು ಅನ್ನೋದೇ ಗೊತ್ತಾಗಲಿಲ್ಲ. ಹಾಗೆ ಅವತ್ತು ನೀನು ಅವಳ ರೂಮ್ ಬಿಟ್ಟು ಎಲ್ಲೋ ಹೋಗಿದ್ದೆ? ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಅಮ್ಮ. ಈ ಕಡೆ ಪಕ್ಕದ ರೂಮಲ್ಲಿ ಆಂಟಿ ಕೂಗಿದ್ರು ಅಂತ ಅಲ್ಲಿಗೆ ಹೋಗಿ ಅವ್ರ ಜೊತೆ ಮಾತಾಡಿಕೊಂಡು, ಅವರು ಇಲ್ಲೇ ಹೊರಗಡೆ ಹೋಗಿದ್ದು ಬರೋಣ ಬಾ, ಗಾಳೀಲಿ ತಿರ್ಗಾಡ್ಕೊಂಡು ಬರೋಣ ಅಂತಂದಿದ್ರಮ್ಮ. ಅದಕ್ಕೆ ಹೋಗಿದ್ದೆ. ನೀನು ಅವಳ ಜೊತೆನೇ ಇರಬೇಕಾಗಿತ್ತು ಕಣೆ. ನೀನು ಅವಳ ಜೊತೆ ಇದ್ದಿದ್ರೆ ಅವಳಿಗೆ ಎಲ್ಲೂ ಹೋಗೋ ಅವಕಾಶನೇ ಇರ್ತಿರಲಿಲ್ಲ. ಇವತ್ತು ನಮ್ಮ ಮಾನ ಮರ್ಯಾದೆ ಬೀದಿಲಿ ಹರಾಜಾಗ್ತಾನೇ ಇರಲಿಲ್ಲ. ಇಷ್ಟೊಂದು ನೋವು ಸಂಕಟ ನಮಗೆ ಬರ್ತಾನೆ ಇರಲಿಲ್ಲ ಅನಿಸುತ್ತೆ. ಅವಳಿಗೆ ಇಷ್ಟೆಲ್ಲ ಅರ್ಥ ಆಗುತ್ತೋ ಇಲ್ಲವೋ, ಅಟ್ಲೀಸ್ಟ್ ಏನೋ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಹೋಗಿದ್ದಾಳಲ್ಲ, ಅಲ್ಲಾದರೂ ಸುಖವಾಗಿದ್ದಾಳೋ ಇಲ್ಲ ನರಳಾಡ್ತಾ ಇದ್ದಾಳೋ ಗೊತ್ತಿಲ್ಲ. ಯಾವುದೋ ಒಂದು ಸುಳಿವು ಇಲ್ಲದೆ ಇರೋ ಹಾಗೆ ಇವಳು ಎಲ್ಲಿದ್ದಾಳೆ? ಅಟ್ಲೀಸ್ಟ್ ಯಾರ ಜೊತೆ ಇದ್ದಾಳೆ? ಅಥವಾ ಒಬ್ಬಳೇ ಹೋಗಿದ್ದಾಳೆ? ಏನಕ್ಕೆ ಹೋಗಿದ್ದಾಳೆ? ಅಥವಾ ಇವಳನ್ನ ಯಾರಾದರೂ ಬೇರೆಯವ್ರು ಕಿಡ್ನ್ಯಾಪ್ ಮಾಡಿದ್ರ? ಏನು ಎತ್ತೋ ಒಂದು ಗೊತ್ತಾಗ್ತಾ ಇಲ್ವಲ್ಲ. ತುಂಬ ಸಂಕಟ ಕೂಡ ಆಗ್ತಾ ಇದೆ. ಆದರೆ ಅದ್ರ ಜೊತೆಗೆ ನಿಜನಾ ಇವಳು ಹೋಗಿದ್ದಾಳ ಅಥವಾ ಬೇರೆಯವ್ರು ಕರ್ಕೊಂಡು ಹೋಗಿದ್ದಾರಾ? ಏನು ಎತ್ತ ಅಂತ ಇವಳ ಬಗ್ಗೆ ಸುಳಿವೇ ಇಲ್ವಲ್ಲ. ಏನು ಮಾಡೋದು ಶ್ರುತಿ ಇವಾಗ? ಶ್ರುತಿ, ಅಮ್ಮ ನೀನೇನು ಯೋಚನೆ ಮಾಡಬೇಡ. ನನಗೂ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮು ಕೂಡ ಇರಲಿಲ್ಲ. ಹಾಗೆ ಈ ರೀತಿಯೆಲ್ಲ ಆಗಿರುತ್ತೆ ಅಂತ ಅಂದ್ಕೊಂಡು ಇರಲಿಲ್ಲ. ಅಕ್ಕ ನಮ್ಮಿಂದ ದೂರ ಹೋದ್ಲು ಅನ್ನೋ ಸಂಕಟನೇ ನನಗೆ ಜಾಸ್ತಿ ಕಾಡಿತ್ತು. ಅದ್ರ ಜೊತೆಗೆ ನೀವು ಹೇಗಿದ್ದೀರೋ ಅನ್ನೋದೇ ನನಗೆ ತುಂಬ ತಳಮಳ ಹುಟ್ಟಿಸ್ತಾ ಇತ್ತು. ನಾನು ಅಲ್ಲಿದ್ದರೂ ಕೂಡ ನನ್ನ ಜೀವ ಪೂರ್ತಿ ಇಲ್ಲೇ ನಿಮ್ಮನ್ನೇ ಕಾಯ್ತಾ ಇತ್ತಮ್ಮ. ಏನು ಮಾಡೋದು ಈಗ? ಮುಂದಿನ ನಾಳೆಯಿಂದೊತ್ತು ನವನೀತ್ ಜೊತೆ ಮಾತನಾಡಿ ಅವ್ರು ಏನು ಹೇಳ್ತಾರೆ ಕೇಳಿಬಿಟ್ಟು ಆಮೇಲೆ ಮುಂದಕ್ಕೆ ಯಾವುದನ್ನು ಹೆಜ್ಜೆ ಇಡೋಣ. ನೀನು ಆರಾಮಾಗಿರಮ್ಮ, ನೋಡೋಣ. ಏನಾದರೂ ನಾಳಿದ್ರಲ್ಲಿ ಸುಳಿವೇನಾದರೂ ಗೊತ್ತಾದರೆ ಏನು ಎತ್ತ ಅಂತ ವಿಚಾರಿಸಿ ಆಮೇಲೆ ನವನೀತ್ ಅವ್ರ ಜೊತೆ ಮಾತಾಡೋಣ, ಸರಿನಾ? ಅನುರಾಧ, ಹಾಗೆ ಮಾಡಮ್ಮ. ಏನಾದರೂ ಒಂದಾದರೂ ಗೊತ್ತಾಗಬೇಕಲ್ವ. ದಿಢೀರಂತ ಇವಳು ಏನು ಎತ್ತ ಯಾರು ಅನ್ನೋ ಒಂದು ವಿಚಾರನೂ ಕೂಡ ಗೊತ್ತಿಲ್ಲದೆ ಇರೋ ಹಾಗೆ ಹೊರ್ಟೋಗಿದ್ದಾಳೆ. ಅರ್ಥನೇ ಆಗ್ತಾ ಇಲ್ವಲ್ಲ. ಒಂದು ಸಣ್ಣ ಸುಳಿವು ಕೂಡ ನಮಗೆ ಸಿಕ್ಕಿಲ್ಲ ಅಂತ ತುಂಬ ಅನುರಾಧ ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತಾಳೆ. ಹೀಗೆ ಮಲ್ಕೊಂಡು ಅವತ್ತಿನ ರಾತ್ರಿ ಮುಗಿಯುತ್ತೆ. ಬೆಳಗಿನ ಜಾವ ಶ್ರುತಿ ಬೇಗನೆ ಎದ್ದು ಅವಳ ಕೆಲಸದ ತಯಾರಿ ಹಾಗೂ ಅವಳಿಗೆ ಪೂಜೆ ಪುನಸ್ಕಾರಗಳಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ. ರಂಗೋಲಿ ಹಾಕಿ ಸ್ನಾನ ಮುಗಿಸಿ ಪೂಜೆ ಮಾಡಿ ಮನೆ ಒಳಗಡೆ ಬಂದು ಅಡುಗೆ ಮನೆ ಹೋಗ್ತಾಳೆ ಅಡುಗೆ ಮಾಡೋಕ್ಕೆ ಅಂತ. ಇತ್ತ ನವನೀತ್ ಕೂಡ 5 ಗಂಟೆಗೆ ಎದ್ದು ರಾಮೇಗೌಡರ ಜೊತೆ ಹೊಲಕ್ಕೆ ಹೋಗಿ ತಿರುಗಾಡಿಕೊಂಡು ಅಲ್ಲೇ ಬಿದ್ದಿದ್ದಂಥ ತೆಂಗಿನ ಮರದಲ್ಲಿ ಕಾಯಿಗಳೆಲ್ಲನೂ ಎತ್ತು ಒಂದು ಚೀಲಕ್ಕೆ ಹಾಕ್ತಾ ಇರ್ತಾನೆ. ಅದನ್ನು ನೋಡಿದ ರಾಮೇಗೌಡರು, ಯಾಕಪ್ಪ ನೀನು ಇದೆಲ್ಲ ಮಾಡ್ತೀಯಾ? ಬರ್ತಾನೆ ಮನು, ಬರ್ತಾನೆ, ಅವನು ಕೂಡ ಮಾಡ್ತಾನೆ ಈ ಮನೆ, ಅವನು ಕೆಲಸ ಮಾಡ್ಕೋತಾನೆ, ನೀನು ಆರಾಮಾಗಿರೋದನ್ನ ಕಲಿಯಪ್ಪ, ಯಾವುದಕ್ಕೂ ಟೆನ್ಷನ್ ತೊಗೋಬೇಡ ಅಂತಾನೆ. ಅಪ್ಪ ನಾವು ಯಾವಾಗಲೂ ಅವ್ರ ಮೇಲೆ ಡಿಪೆಂಡ್ ಆಗೋದು ತಪ್ಪು.
ನಾನು ಅದನ್ನೆಲ್ಲ ಮಾಡ್ತೀನಿ. ನಾನು ನಿಮ್ಮ ಮಗ ಅಂತ ಅಂದಮೇಲೆ ನಿಮ್ಮ ಮಗ ಇದನ್ನೆಲ್ಲ ಮಾಡಿದರೆ ಖುಷಿ ಪಡ್ತಾ ಇರಲಿಲ್ವಾ ನೀವು? ಮತ್ತೊಂದಷ್ಟು ಮಾಡು ಅಂತ ಕೆಲಸ ಹೇಳ್ತಿರ್ಲಿಲ್ವಾ? ಹಾಗೆ ನಡ್ಕೊಳ್ಳಿ. ಅದನ್ನು ಬಿಟ್ಟು ಈ ರೀತಿ ಹೊರಗನೇನೋ ಅನ್ನೋ ರೀತಿ ನಡ್ಕೋಬೇಡಿ. ನನಗೆ ಅನಿಸ್ಬಿಡುತ್ತೆ ನಾನು ಹೊರಗ್ನವನೇನೋ ಅಂತ ನೀವು ಈ ರೀತಿ ಎಲ್ಲ ನಡ್ಕೊಂಡ್ರೆ ಅಂತ ಹೇಳಿ. ಅಲ್ಲೇ ಬಿದ್ದಿದ್ದ ಗೊತ್ತಮಟ್ಟೆ ಎಲ್ಲವನ್ನು ಸೈಡಿಗೆ ಹಾಕಿ ಕಾಯಿಗಳೆಲ್ಲನೂ ತುಂಬಿ ಮನೆ ಕಡೆ ಅವನೇ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಆ ಮನೆಗೆ ಬೇಕಾಗಿರೋ ಕೆಲವೊಂದಷ್ಟು ಸೌದೆ, ಕಾಯಿ ಮತ್ತು ಅಲ್ಲೇ ಬೆಳೆದಿದ್ದಂಥ ತರಕಾರಿಗಳು ಎಲ್ಲವನ್ನು ಕಿತ್ಕೊಂಡು ರಾಮೇಗೌಡರು ನವನೀತ್ ಮನೆ ಹತ್ರ ಬಂದು ಎಲ್ಲವನ್ನು ಇಳಿಸ್ತಾ ಇರ್ತಾರೆ. ಅಕ್ಕಪಕ್ಕದವರು ನೋಡಿ ಏನು ಅಳಿಯ ಮೊನ್ನೆ ತಾನೇ ಮದುವೆ ಆದ ಆಲೆ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದ್ದಾನೆ, ಏನು ಕತೆ, ಅಕ್ಕನ ಮದುವೆ ಆಗ್ತಾನೆ ತಂಗಿ ಮದುವೆ ಆಗಿ ಈ ರೀತಿ ಆಡ್ತಾ ಇದ್ದಾನೆ, ಏನಾದರೂ ಅಕ್ಕನ್ನೇ ಕರೆಕ್ಟಾಗಿ ಮದುವೆ ಆಗಿದ್ದಿದ್ರೆ ಇನ್ನೇನು ಮಾಡ್ತಿದ್ನು, ಇವನೇನು ಮನೆ ಅಳಿಯ ಆಗ್ಬಿಟ್ನಾ ಹೇಗೆ, ಅಲ್ಲಿ ಬಿಟ್ಟೆಲ್ಲ ಇಲ್ಲೇ ಬಂದಿದ್ದಾರೆ, ನಿನ್ನೆ ನೋಡಿದ್ರೆ ಬೀಗರು ಬಂದರು, ಇವತ್ತು ನೋಡಿದ್ರೆ ಅಳಿಯ ಇಲ್ಲೇ ಇದ್ದಾನೆ, ಏನು ಕತೆ ಇವ್ರದ್ದು, ಇವ್ರದ್ದೇ ಅದೃಷ್ಟ ನೋಡು, ನಮ್ಮ ಮನೇಲಿ ಗಂಡ್ಮಕ್ಳು ಇದ್ದರು ಈ ರೀತಿ ಕೆಲಸ ಮಾಡಿಕೊಡಲ್ಲ, ಅಳಿಯ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದ್ದಾನೆ ನೋಡು, ಎಂಥ ಅಳಿಯ ಸಿಕ್ಕವನೆ, ಇಂಥ ಅಳಿಯ ಸಿಕ್ಕೋಕ್ಕೂ ಪುಣ್ಯ ಮಾಡಿರಬೇಕು. ರಾಮೇಗೌಡರು ಅನುರಾಧ ಅವ್ರಿಗೆ ಇಷ್ಟೆಲ್ಲ ಆದರೂ ಕೂಡ ಇಂಥ ಅಳಿಯ ಸಿಕ್ಕವನೆ. ನಮ್ಮ ಅಳಿಯಂದ್ರುಗಳಿಗೇನಾದರೂ ಈ ರೀತಿ ಆಗ್ಬಿಟ್ಟಿದ್ರೆ ನಮ್ಮ ಕಡೆ ತಿರುಗು ನೋಡ್ತಿರ್ಲಿಲ್ವೇನೋ. ಇಂಥ ಒಳ್ಳೆ ಅಳಿಯನ ಪಡೆಯೋಕ್ಕೆ ರಾಮೇಗೌಡರು ಅನುರಾಧಮ್ಮ ತುಂಬ ಪುಣ್ಯ ಮಾಡೋರೆ ಅನಿಸುತ್ತೆ. ಆದರೂ ಬಿಡಪ್ಪ, ಅದೇನೋ ಹೇಳ್ತಾರಲ್ಲ ಹಂಗೆ ಇವ್ರುಗಳಿಗೆಲ್ಲ ಇಂಥದ್ದೆಲ್ಲ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಏನೇನೋ ಮಾಡಿದವ್ರಿಗೆ ಏನೇನೋ ಆಗುತ್ತೆ ಅಂತಾರಲ್ಲ, ಇವ್ರ ಮಗಳು ನೋಡಿದ್ರೆ ಓಡೋದ್ಲು, ಅಳಿಯ ನೋಡಿದ್ರೆ ಈ ರೀತಿ ಮನೆಗೆ ಬಂದು ಎಲ್ಲ ಕೆಲಸನೂ ಮಾಡ್ತಾ ಇದ್ದಾನೆ. ಏನಾದರೂ ಅಕ್ಕನ ಮದುವೆ ಆಗಿದ್ದಿದ್ರೆ ಅತ್ತೆ ಮಾವನ ತಲೆ ಮೇಲೆ ಹೊತ್ಕೊಂಡು ಊರು ಸುತ್ತ ಮೆರವಣಿಗೆ ಮಾಡ್ತಿದ್ನೇನೋ. ನಿಜವಾಗ್ಲೂ ಗ್ರೇಟ್ ಇಂಥ ಅಳಿಯ ಸಿಗೋಕು.